ನಮಸ್ಕಾರ. 3G ವರ್ಟಿಕಲ್ ಪೊಸಿಷನ್ ನಲ್ಲಿ 12 ಮಿಲಿಮೀಟರ್ ಥಿಕ್ನೆಸ್ ಇರುವ ಮೈಲ್ಡ್ ಸ್ಟೀಲ್ ಪ್ಲೇಟ್ ನಲ್ಲಿ ಸಿಂಗಲ್ ವಿ ಬಟ್ ಜಾಯಿಂಟ್ ಸೆಷನ್ಗೆ ಸ್ವಾಗತ. ಈ ಸೆಷನ್ನ ಉದ್ದೇಶಗಳನ್ನು ನೋಡೋಣ. ಈ ಸೆಷನ್ ಕೊನೆಯಲ್ಲಿ ನೀವು ಕೆಳಗಿನವುಗಳನ್ನು ಮಾಡಬಲ್ಲಿರಿ: ಡ್ರಾಯಿಂಗ್ ಪ್ರಕಾರ ಜಾಬ್ ಅನ್ನು ತಯಾರಿಸುವುದು, ಗ್ಯಾಸ್ ಕಟಿಂಗ್ ಮೂಲಕ ಪ್ಲೇಟ್ಸ್ ಅನ್ನು ಬೆವೆಲ್ ಮಾಡುವುದು, ರೂಟ್ ಗ್ಯಾಪ್ ಮತ್ತು ಟ್ಯಾಕ್ ವೆಲ್ಡ್ ಇಂದ ಜಾಬ್ ಅನ್ನು ಸೆಟ್ ಮಾಡುವುದು, ಡೆಪಾಸಿಟ್ ರೂಟ್ ಸೆಕೆಂಡ್ ಮತ್ತು ಥರ್ಡ್ ರನ್ಸ್ ಅನ್ನು ವರ್ಟಿಕಲ್ ಪೊಸಿಷನ್ ನಲ್ಲಿ ಡೆಪಾಸಿಟ್ ಮಾಡುವುದು, ಸರ್ಫೇಸ್ ಡಿಫೆಕ್ಟ್ಸ್ ಅನ್ನು ಸ್ವಚ್ಛಗೊಳಿಸುವುದು ಮತ್ತು ಪರೀಕ್ಷಿಸುವುದು. ಇದು ವೆಲ್ಡಿಂಗ್ ಮಾಡಲು ಉಪಯೋಗಿಸುವ MS ಫ್ಲಾಟ್ ಮೆಟೀರಿಯಲ್ ಆಗಿರುತ್ತದೆ. E6010 ಅಥವಾ E6011 ಒಂದು ಸೂಕ್ತವಾದ ವೆಲ್ಡಿಂಗ್ ಎಲೆಕ್ಟ್ರೋಡ್ ಶೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ SMAW. ಮೆಟಲ್ ಫೈಲ್ಸ್, ಕ್ಲಾಂಪ್ಸ್, ವೆಲ್ಡಿಂಗ್ ಟೇಬಲ್, ವೈರ್ ಬ್ರಷ್ ಮತ್ತು ಚಿಪ್ಪಿಂಗ್ ಹ್ಯಾಮರ್. ಈಗ ನಾವು ಸಿಂಗಲ್ ವಿ ಬಟ್ ಜಾಯಿಂಟ್ ನ ವೆಲ್ಡಿಂಗ್ ವಿಧಾನವನ್ನು ನೋಡೋಣ. ಬೆವೆಲಿಂಗ್ ಮಾಡುವ ಮೂಲಕ ಎಡ್ಜಸ್ ಮೆಟಲ್ ಪೀಸಸ್ ತಯಾರಿಸಿ. 2 ಪ್ಲೇಟ್ಸ್ ಬೆವೆಲ್ ಆಂಗಲ್ 30 ರಿಂದ 35 ಡಿಗ್ರಿಗಳಾಗಿರಬೇಕು. ಎಡ್ಜಸ್ ಅನ್ನು ಬೆವೆಲಿಂಗ್ ಮಾಡುವಾಗ ರೂಟ್ ಫೇಸ್ ಅನ್ನು 1.5 ಮಿಲಿಮೀಟರ್ ಮತ್ತು ರೂಟ್ ಗ್ಯಾಪ್ ಅನ್ನು 2 ಮಿಲಿಮೀಟರ್ ಆಗಿ ಮೇಂಟೈನ್ ಮಾಡುವುದು ಅತ್ಯಗತ್ಯ. ವೆಲ್ಡಿಂಗ್ ಪ್ರೋಸೆಸ್ ಪ್ರಾರಂಭಿಸುವ ಮೊದಲು ಸರಿಯಾದ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ ಧರಿಸುವುದನ್ನು ಖಚಿತಪಡಿಸಿಕೊಳ್ಳಿ. ಈಗ ಪ್ಲೇಟ್ಸ್ ಜಾಯಿಂಟ್ ನ ರೂಟ್ ಸೈಡ್ 170 ಡಿಗ್ರಿಗೆ ಪ್ರಿಸೆಟ್ ಮಾಡಿ ಮತ್ತು ಸರಿಯಾದ ಅಲೈನ್ಮೆಂಟ್ ಮಾಡಿ. 2 ಎಂಡ್ಸ್ ಅನ್ನು ಟ್ಯಾಕ್ ವೆಲ್ಡ್ ಮಾಡಿ. 3.15 ಮಿಲಿಮೀಟರ್ ಡಯಾಮೀಟರ್ ಮೈಲ್ಡ್ ಸ್ಟೀಲ್ ಎಲೆಕ್ಟ್ರೋಡ್ ಮತ್ತು 110 ಆಂಪಿಯರ್ ಕರೆಂಟ್ ಅನ್ನು ಬಳಸಿ. ಪ್ಲೇಟ್ ಕೆಳಗಿನಿಂದ ಪ್ರಾರಂಭವಾಗುವ ರೂಟ್ ರನ್ ಅನ್ನು ಅಪ್ವರ್ಡ್ ಡೈರೆಕ್ಷನ್ ನಲ್ಲಿ ಡೆಪಾಸಿಟ್ ಮಾಡಿ ಮತ್ತು ಯೂನಿಫಾರ್ಮ್ ರೂಟ್ ಪೆನೆಟ್ರೇಷನ್ ಅನ್ನು ಮೇಂಟೈನ್ ಮಾಡಿ. ಎಲೆಕ್ಟ್ರೋಡ್ ಮತ್ತು ವೆಲ್ಡ್ಮೆಂಟ್ ಆಕ್ಸಿಸ್ ನ ಕೋನವು 80 ಡಿಗ್ರಿಗಳಾಗಿರಬೇಕು. ಅಲ್ಲದೆ ಪ್ಲೇಟ್ಸ್ ಮತ್ತು ಎಲೆಕ್ಟ್ರೋಡ್ ನಡುವಿನ ಕೋನವು 90 ಡಿಗ್ರಿಗಳಾಗಿರಬೇಕು. ರೂಟ್ ರನ್ ಅನ್ನು ಪೂರ್ಣಗೊಳಿಸಿದ ನಂತರ ಚಿಪ್ಪಿಂಗ್ ಹ್ಯಾಮರ್ ಮತ್ತು ವೈರ್ ಬ್ರಷ್ ನಿಂದ ವೆಲ್ಡ್ಮೆಂಟ್ ಅನ್ನು ಸ್ವಚ್ಛಗೊಳಿಸಿ. ಈಗ 4 ಮಿಲಿಮೀಟರ್ ಡಯಾಮೀಟರ್ ಎಲೆಕ್ಟ್ರೋಡ್ ಮತ್ತು 150 ಆಂಪಿಯರ್ ಕರೆಂಟ್ ಬಳಸಿಕೊಂಡು ಇಂಟರ್ಮೀಡಿಯೇಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಇಂಟರ್ಮೀಡಿಯೇಟ್ ರನ್ಗಾಗಿ ಎಲೆಕ್ಟ್ರೋಡ್ನ ವೀವಿಂಗ್ ಮೋಷನ್ ಬಳಸಿ. ಇಂಟರ್ಮೀಡಿಯೇಟ್ ರನ್ ಪೂರ್ಣಗೊಂಡ ನಂತರ ಸ್ಲ್ಯಾಗ್ನಿಂದ ವೆಲ್ಡ್ಮೆಂಟ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಫೈನಲ್ ರನ್ ಅನ್ನು ಡೆಪಾಸಿಟ್ ಮಾಡಲು 4 ಮಿಲಿಮೀಟರ್ ಡಯಾಮೀಟರ್ ಎಲೆಕ್ಟ್ರೋಡ್ ಮತ್ತು 150 ಆಂಪಿಯರ್ ಕರೆಂಟ್ ಅನ್ನು ಬಳಸಿ. ಫೈನಲ್ ರನ್ಗೆ ಎಲೆಕ್ಟ್ರೋಡ್ನ ಸರಿಯಾದ ವೀವಿಂಗ್ ಮೋಷನ್ ಅಗತ್ಯ. ಚಿಪ್ಪಿಂಗ್ ಹ್ಯಾಮರ್ ಬಳಸಿ ಸ್ಲ್ಯಾಗ್ಸ್ ಅನ್ನು ತೆಗೆದುಹಾಕಿ ಮತ್ತು ವೈರ್ ಬ್ರಷ್ ಬಳಸಿಕೊಂಡು ವೆಲ್ಡ್ ಬೀಡ್ ಅನ್ನು ಸಂಪೂರ್ಣವಾಗಿ ಸ್ವಚ್ಛಗೊಳಿಸಿ. ಅಂತಿಮವಾಗಿ ರೂಟ್ ಪೆನೆಟ್ರೇಷನ್, ಅಂಡರ್ ಕಟ್, ಬ್ಲೋ ಹೋಲ್ಸ್ ಮತ್ತು ಎಕ್ಸೆಸ್ ರೀಇನ್ಫೋರ್ಸ್ಮೆಂಟ್ ಅನ್ನು ಪರೀಕ್ಷಿಸಿ. ಚರ್ಚಿಸಿದ ಪ್ರಮುಖ ಪಾಯಿಂಟ್ಸ್ಗಳನ್ನು ಮರುಪರಿಶೀಲಿಸೋಣ. ಬೆವೆಲ್ ಮಾಡುವ ಮೂಲಕ ಎಡ್ಜಸ್ಗಳಿಗೆ ಮೈಲ್ಡ್ ಸ್ಟೀಲ್ ಪ್ಲೇಟ್ಸ್ಗಳನ್ನು ತಯಾರಿಸಿ. 2 ಪ್ಲೇಟ್ಸ್ಗಳ ಬೆವೆಲ್ ಆಂಗಲ್ 30 ಡಿಗ್ರಿಯಿಂದ 35 ಡಿಗ್ರಿಗಳಷ್ಟು ಇರಬೇಕು. ಪ್ಲೇಟ್ನ ಕೆಳಗಿನಿಂದ ಪ್ರಾರಂಭವಾಗುವ ರೂಟ್ ರನ್ ಅನ್ನು ಅಪ್ವರ್ಡ್ ಡೈರೆಕ್ಷನ್ಗೆ ಡೆಪಾಸಿಟ್ ಮಾಡಿ. 4 ಮಿಲಿಮೀಟರ್ ಡಯಾಮೀಟರ್ ಎಲೆಕ್ಟ್ರೋಡ್ ಮತ್ತು 150 ಆಂಪಿಯರ್ ಕರೆಂಟ್ ಅನ್ನು ಬಳಸಿಕೊಂಡು ಇಂಟರ್ಮೀಡಿಯೇಟ್ ರನ್ ಅನ್ನು ಡೆಪಾಸಿಟ್ ಮಾಡಿ. ಫೈನಲ್ ರನ್ ನಂತರ ರೂಟ್ ಪೆನೆಟ್ರೇಷನ್, ಅಂಡರ್ ಕಟ್, ಬ್ಲೋ ಹೋಲ್ಸ್ ಮತ್ತು ಎಕ್ಸೆಸ್ ರೀಇನ್ಫೋರ್ಸ್ಮೆಂಟ್ಗಾಗಿ
ಕಣ್ಣಿನ ಮೂಲಕ ಪರಿಶೀಲಿಸಿ. ನಾವು ಈಗ ಈ ಸೆಷನ್ನ ಅಂತ್ಯಕ್ಕೆ ಬಂದಿದ್ದೇವೆ. 3G ವರ್ಟಿಕಲ್ ಪೊಸಿಷನ್ನಲ್ಲಿ 12 ಮಿಲಿಮೀಟರ್ ಥಿಕ್ನೆಸ್ ಇರುವ ಮೈಲ್ಡ್ ಸ್ಟೀಲ್ ಪ್ಲೇಟ್ನಲ್ಲಿ ಸಿಂಗಲ್ ವಿ ಬಟ್ ಜಾಯಿಂಟ್ ಬಗ್ಗೆ ನೀವು ಉತ್ತಮ ತಿಳುವಳಿಕೆಯನ್ನು ಪಡೆದಿದ್ದೀರಿ ಎಂದು ಭಾವಿಸುತ್ತೇವೆ. ಮುಂದಿನ ಸೆಷನ್ನಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇವೆ.